ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಮಕ್ಕಳು ಇಷ್ಟಪಡೋವಂಥ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದು ಚೀಸಿಂದ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ ಒಂದ್ಸರಿ ನೀವೇ. ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಚೀಸ್ ಇರೋದ್ರಿಂದ ಜ್ಯೂಸಿಯಾಗೂ ಇರುತ್ತೆ ಅದು. ಫಸ್ಟು ಒಂದು ಕುಕ್ಕರಲ್ಲಿ ನಾನು ಸ್ವೀಟ್ ಕಾರ್ನನ್ನು ಒಂದು 3 ಆಲೂಗೆಡ್ಡೆನ ಬೇಯಿಸ್ಕೊತಾ ಇದ್ದೀನಿ. ಬೆಂದಿರೋ ಸ್ವೀಟ್ ಕಾರ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಚೆನ್ನಾಗಿ ಸ್ನ್ಯಾಶ್ ಮಾಡ್ಕೊಳ್ಳಿ. ಪೊಟ್ಯಾಟೊ ಜೊತೆ ಹಾಕ್ಬಿಟ್ಟು ಕ್ಲೀನಾಗಿ ಈ ರೀತಿ ಸ್ನ್ಯಾಶ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾನು 1-2 ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ದಪ್ಪ ಕಟ್ ಮಾಡಬೇಡಿ, ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಖಾರಕ್ಕೆ ಅಂತ ಗ್ರೀನ್ ಚಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಖಾರದ ಪುಡಿ ಮಾತ್ರ ಸಾಕಾಗುತ್ತೆ ಇದಕ್ಕೆ. ಇವಾಗ ಇದಕ್ಕೆ ನಾನು ಕಟ್ ಮಾಡಿರೋಂಥ ಕೊತ್ತಂಬರಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುರಿದಿರೋಂಥ ಶುಂಠಿ, ತುರಿದಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಿಕ್ಸ್ ಹರ್ಬ್ಸ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಪಿಜ್ಜಾಗೆ ಹಾಕ್ತೀವಲ್ಲ ಆರ್ಗ್ಯಾನ್ಸು, ಅದು ಹಾಕ್ಕೊಳ್ಳಿ ಸ್ವಲ್ಪ. ಇಲ್ಲಿ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೊಟ್ಯಾಟೊ ಸ್ವಲ್ಪ ಸಾಫ್ಟಾಗಿದ್ದರೆ ಇದಕ್ಕೆ ಸ್ವಲ್ಪ ನೀವು ಕಾರ್ನ್ಫ್ಲೋರ್ ಹಾಕ್ಕೋಬೋದು. ಇಲ್ಲ ಪೊಟ್ಯಾಟೊ ಕರೆಕ್ಟಾಗಿ ಬಾಲ್ ಮಾಡೋಕ್ಕೆ ಬರುತ್ತೆ ಅಂದರೆ ಬೇಡ. ಇದನ್ನು ನಾವು ಸೆಂಟ್ರಲ್ಲಿ ಈ ಥರ ಬೌಲ್ ಮಾಡಿಕೊಂಡು ಸೆಂಟ್ರಿಗೆ ಹೋಲ್ ಮಾಡಿಕೊಂಡು ಇದರೊಳಗಡೆ ನಾವು ಚೀಸ್ ಇಡಬೇಕು. ಕ್ಲೀನಾಗಿ ಈ ರೀತಿ ಮಾಡಿಕೊಂಡು ಇದರಲ್ಲಿ ಒಂದು ಚೀಸ್ ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಇಟ್ಬಿಟ್ಟು ಕ್ಲೀನಾಗಿ ಇದನ್ನು ಮುಚ್ಚಬೇಕು. ಕ್ಲೀನಾಗಿ ಬಾಲ್ ಶೇಪ್ ಮಾಡ್ಕೋಬೇಕು ಇದನ್ನು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ರೀತಿ ಲಿಕ್ವಿಡ್ ಟೈಪ್ ಮಾಡಿಕೊಂಡು ಈ ಬಾಲ್ನ ಅದರಲ್ಲಿ ಅದ್ಬಿಟ್ಟು ಈ ರೀತಿ ಕ್ಲೀನಾಗಿ ರೋಲ್ ಮಾಡಿಕೊಂಡು ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಕ್ಲೀನಾಗಿ ಇದನ್ನು ಕೋಟಿಂಗ್ ಚೆನ್ನಾಗಿ ಕೊಡಿ. ಇದಕ್ಕೆ ಈ ಕೋಟಿಂಗ್ ಕೊಡೋದ್ರಿಂದನೇ ಕ್ರಿಸ್ಪಿಯಾಗಿ ಬರೋದದು. ಕೋಟಿಂಗ್ ಸ್ವಲ್ಪ ಚೆನ್ನಾಗಿ ಕೊಡಿ ಇದಕ್ಕೆ. ಈ ರೀತಿ ಎಲ್ಲ ಬಾಲ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಗೆ ಚೀಸ್ ಇಷ್ಟ ಇಲ್ಲ ಅಂದರೆ ಇದ್ರ ಬದಲು ನಾವು ಪನ್ನೀರ್ ಹಾಕ್ಕೋಬೋದು. ನಾನು ಇದನ್ನು ಪಡ್ಡು ಹಂಚಲ್ಲಿ ಮಾಡ್ತಾಯಿದ್ದೀನಿ. ಪಡ್ಡು ಹಂಚು ಆವಾಗಲೇ ಬಿಸಿ ಮಾಡೋಕ್ಕಿಟ್ಟಿದೆ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಆದಮೇಲೆ ಅದನ್ನು ಟರ್ನ್ ಮಾಡ್ಕೋಬೇಕು. ಕ್ಲೀನಾಗಿ ನಿಧಾನಕ್ಕೆ ಟರ್ನ್ ಮಾಡ್ಕೊಳ್ಳಿ. ಅದು ಬಿಸಿ ಇದ್ದಾಗ ತುಂಬ ಸಾಫ್ಟ್ ಅನಿಸುತ್ತೆ. ಈ ರೀತಿ ಕ್ಲೀನಾಗಿ ಟರ್ನ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದನ್ನು ಎಣ್ಣೆಯಲ್ಲೂ ಹಾಕ್ಕೋಬೋದು. ಎಣ್ಣೆಯಲ್ಲಿ ಹಾಕಿದ್ರೆ ಇನ್ನೂ ಜಾಸ್ತಿ ಕ್ರಿಸ್ಪಿನೆಸ್ ಬರುತ್ತೆ. ಇದು ಹಾಗೆ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಆಯಿಲು ಕಮ್ಮಿ ತಿನ್ನಬೇಕು, ಆಯಿಲ್ ಜಾಸ್ತಿ ಅನ್ನೋರು ಈ ರೀತಿ ಮಾಡ್ಕೋಬೋದು. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಿಸಿ ಬಿಸಿಯಾಗಿ ತಿನ್ನಿ, ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.